ಭೋಗಿ ಅಂತಂದ್ರೆ ಇದು ಪಲ್ಯಗಳ ಹಬ್ಬ. ಈಗ ಹೊಲದೊಳಗೆ ಹಸಿ ಹಸಿ ತರಕಾರಿಗಳು ಮತ್ತು ಹಸಿದು ಬ್ಯಾಳಿಗಳು ಎಲ್ಲ ಬರ್ತಿರ್ತಾವೆ. ಈ ಎಲ್ಲವನ್ನು ಹಾಕಿ ಒಂದು ಆರೋಗ್ಯಕರವಾದ ಒಂದು ಪಲ್ಯ ಮಾಡ್ತೀವಿ. ಅದಕ್ಕೆ ಬಜ್ಜಿ ಪಲ್ಯ ಅಂತಂತಾರೆ, ಕೆಲವರು ಭೋಗಿ ಪಲ್ಯನೂ ಅಂತಾರೆ. ಇದನ್ನು ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಈ ಕಾಳು ಮತ್ತು ಹಸಿ ತರಕಾರಿಗಳೊಳಗಿರೋ ಪ್ರೋಟೀನ್, ಫೈಬರ್, ವಿಟಮಿನ್ಸ್ ಇವು ಈ ಚಳಿಗಾಲದೊಳಗೆ ನಮ್ಮ ದೇಹಕ್ಕೆ ಒಂದು ಥರದ ಶಕ್ತಿಯನ್ನು ಕೊಡ್ತವೆ. ಇದ್ರ ಜೊತೆ ಸಜ್ಜಿ ರೊಟ್ಟಿ ಮಾಡ್ತೀವಿ. ಹರೇ ಶ್ರೀನಿವಾಸ, ರೇಖಾಸ್ ವೆಜ್ಜಿ ಫ್ಯೂಷನ್ಗೆ ತಮಗೆಲ್ಲರಿಗೂ ಸ್ವಾಗತ. ಒಂದು ದೊಡ್ಡ ಕಟ್ಟು ಮೆಂತೆ ಪಲ್ಯ, ಇದನ್ನು ಆರಿಸಿ ತೊಳೆದು ಸಣ್ಣಗೆ ಹೆಚ್ಚಿ ಇಟ್ಕೊಳ್ತೀನಿ. ಇದು ಪಾಲಕ್, ಇದನ್ನು ಒಂದು ಭಾಳ ದೊಡ್ಡ ಸೈಜಿಂದದೆ. ಇದನ್ನು ಸಣ್ಣಗೆ ಹೆಚ್ಚಿಟ್ಕೊತೀನಿ. ನಿಮಗೆ ಬೇರೆ ಯಾವುದಾದ್ರೂ ಸೊಪ್ಪು ಬೇಕಾದ್ರೆ ಹಾಕ್ಕೊಳ್ರಿ. ಆಮೇಲೆ ಇದು ಹಸಿ ಅವರೆಕಾಯಿ, ಇದು ಒಂದು ದೊಡ್ಡ ಗ್ಲಾಸು. ಇದು ಹಸಿ ತೊಗರಿ, ಇದನ್ನು ಒಂದು ದೊಡ್ಡ ಗ್ಲಾಸು. ಹಸಿ ಶೇಂಗಾದ ಕಾಳು ಒಂದು ಗ್ಲಾಸು. ನನಗೆ ಈ ಕಡ್ಲಿ ಗಿಡ ಅಂದರೆ ಸುಲ್ಗಾಯಿ ಸಿಗಲಿಲ್ಲ, ಅದಕ್ಕೆ ಮನೆಯಾಗಿರೋ ಕಡ್ಲಿನೇ ನೆನೆ ಹಾಕಿ ತಗೊಂಡಿನಿ. ಎಷ್ಟು ಬೇಕೋ ತೊಗೊಳ್ರಿ. ಇದು ಹಸಿ ಬಟಾಣಿ ಕಾಳು. ಆಮೇಲೆ ಹಸಿ ಅವರೆಕಾಯಿ ಒಂದು ದೊಡ್ಡ ಬಟ್ಲ. ಆಮೇಲೆ ಇದು ಒಂದು 4 ಬದ್ನೆಕಾಯಿ ದೊಡ್ಡಕ್ಕೆ ಹೆಚ್ಕೊಂಡು ನೀರಾಗಿ ಹಾಕಿ ಇಟ್ಕೊಂಡಿನಿ. ಈಗ ಒಂದು ಕುಕ್ಕರ್ ಒಳಗೆ ಎಲ್ಲ ಕಾಳುಗಳನ್ನು ನಾವು ಹಾಕ್ಕೊಳ್ಳೋಣ. ನಿಮಗೆ ಇನ್ನೂ ಬೇರೆ ಕಾಳುಗಳು ಯಾವುದಾದ್ರೂ ನಿಮ್ಮ ಹತ್ರ ಸಿಕ್ಕಿದ್ರೆ ಅದನ್ನು ಹಾಕ್ಕೊಳ್ರಿ. ಇಲ್ಲ ನಿಮಗೆ ಹಸಿ ಯಾವುದು ಬೇಳೆಕಾಳುಗಳು ಸಿಕ್ಕಿಲ್ಲ ಅಂದರೆ ಒಣಗಿರೋ ಕಾಳುಗಳನ್ನು ನೀರೊಳಗೆ ನೆನೆ ಹಾಕಿ ಅದನ್ನು ಹಾಕಿ ಕೆಲವರು ಮಾಡ್ತಾರೆ. ಈಗ ಇದು ನನಗೆ ಈ ಅವರೆಕಾಯಿ ಒಂದೇ ನಾನು ಪಲ್ಯಗಳೊಳಗೆ ಹಾಕ್ತೀನಿ. ನಿಮಗೆ ಮತ್ತೆ ಇದ್ರೊಳಗೆ ಏನೇನು ಬೇಕೋ ಅದು ಹಾಕ್ಕೊಳ್ರಿ. ಈಗ ಇದಕ್ಕೆ ಚಲೋ ಇವೆಲ್ಲ ಮುಳುಗುವಷ್ಟು ನೀರು ಹಾಕಿ ನಾವು ಇದನ್ನು ಕುಕ್ಕರೊಳಗೆ ಒಂದು 3 ಸೀಟಿ ಹಾಕ್ಕೊಂಡು, ಯಾಕಂದ್ರೆ ಎಲ್ಲ ಬೇಯಬೇಕು, ಎಲ್ಲ ಕಾಳುಗಳು ಸ್ವಲ್ಪ ಬೆಂದು ಬರಬೇಕು. ಒಂದು ದೊಡ್ಡ ಕಡಾಯಿ ಒಳಗೆ ಚಲೋ 1-2 ಟೇಬಲ್ ಸ್ಪೂನ್ ಎಣ್ಣೆ ಬಿಸಿ ಮಾಡಬೇಕು. ಅದಕ್ಕೆ ಸಾಸಿವೆ ಮತ್ತು ಜೀರಿಗೆ ಹಾಕೋಣ. ಯಾರು ನೀವು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ತಿಂತಿದ್ರೆ ಅದರೊಳಗೆ ನೀವು ಬೆಳ್ಳುಳ್ಳಿ ಉಳ್ಳಾಗಡ್ಡಿನ ಹೀಗೆ ಹಾಕಿ ಚಂದ ಉಳ್ಳಾಗಡ್ಡಿ ತಾಳಿಸಿದ ಮೇಲೆ ಬದ್ನೆಕಾಯಿ ಹಾಕ್ರಿ. ನಾನು ಬರೀ ಹಿಂಗೆ ಹಾಕೀನಿ. ಈ ಹಿಂಗೆ ಹಾಕಿದ ಮೇಲೆ ಇದ್ರೊಳಗೆ ನಾನು ಹೆಚ್ಚಿರೋ ಬದ್ನೆಕಾಯಿ ಹಾಕ್ಲಿಕತ್ತೀನಿ. ನೀವು ಉಳ್ಳಾಗಡ್ಡಿ ಎಲ್ಲ ಫ್ರೈ ಆದಮೇಲೆ ಬದ್ನೆಕಾಯಿ ಹಾಕ್ರಿ. ನಾನು ಉಳ್ಳಾಗಡ್ಡಿ ಹಾಕ್ಲಿಕತ್ತಿಲ್ಲ. ಈ ಬದ್ನೆಕಾಯಿ ಜೊತೆಗೆ ಮತ್ತೆ ನಿಮಗೆ ಯಾವರೇ ಬೇರೆ ಪಲ್ಯಗಳು ನಿಮ್ಮ ಮನೆ ಹತ್ರ ಸಿಕ್ತಿತ್ತು, ನಿಮ್ಮ ಹಳ್ಳಿ ಒಳಗೆ ಸಿಕ್ತಿತ್ತು ಅಂದ್ರೆ ಅದನ್ನು ನೀವು ಇದ್ರೊಳಗೆ ಹಾಕ್ಬೋದು. ಬದ್ನೆಕಾಯಿ ಚಲೋ ತಾಳಿಸಿದ ಮೇಲೆ ಅದಕ್ಕೆ ಅರಿಶಿನದ ಪುಡಿ, ಆಮೇಲೆ ಹಿಂಗು ಹಾಕಿ ಚಂದ 1 ನಿಮಿಷ ಇದನ್ನು ಎಣ್ಣೆ ಒಳಗೆ ಹುರ್ಕೊಳ್ಳೋಣ. ಈಗ ಇದಕ್ಕೆ ನಾವು ಸಣ್ಣಗೆ ಹೆಚ್ಚಿಟ್ಟಿರೋ ಪಾಲಕ್ ಹಾಕ್ಲಿಕತ್ತೀನಿ. ಮತ್ತು ಸಣ್ಣಗೆ ಹೆಚ್ಚಿಟ್ಟಿರೋ ಈ ಮೆಂತ್ಯ ಪಲ್ಯ ಹಾಕ್ಲಿಕತ್ತೀನಿ. ಇದ್ರ ಜೊತೆ ನೀವು ಹರಿವೆ ಸೊಪ್ಪು, ರಾಜಗಿರಿ, ನಿಮಗೆ ಹಳ್ಳಿ ಒಳಗೆ ಏನೇನು ಸಿಗ್ತದೆ ಎಲ್ಲ ಪಲ್ಯನೂ ಹಾಕ್ಬೋದು. ನಮಗೆ ಇಷ್ಟೇ ಹಾಕಿ ನಾನು ಮೊದಲಿನಿಂದ ಮಾಡೋದು, ಅದಕ್ಕೆ ನಾನು ನನ್ನದೇ ಸ್ಟೈಲ್ ಒಳಗೆ ನಿಮಗೆ ಹೇಳ್ಕೊಡ್ಲಿಕತ್ತೀನಿ. ಈಗಿದು ಚಂದ ಎಲ್ಲ ಒಟ್ಟಿಗೆ ಫ್ರೈ ಆಗಲಿ. ಈಗ ನಮ್ಮದು ಕುಕ್ಕರ್ ಇಲ್ಲೇ ಆಗಿದೆ. ಇವಾಗ ನೋಡಿರಿ, ಇದ್ರೊಳಗೆ ಎಲ್ಲ ಕಾಳುಗಳು, ಇವೆಲ್ಲ ಹಸಿ ಕಾಳುಗಳೇ, ಕಡ್ಲಿ ಒಂದು ಬಿಟ್ಟರೆ ಎಲ್ಲ ಹಸಿ ಕಾಳುಗಳೇ ಇತ್ತು. ಚಂದ ಬೇಯ್ದು ಬಂದಿದೆ. ಇದ್ರೊಳಗೆ ನೀವು ಬೇರೆ ಯಾವುದಾದ್ರೂ ಕಾಳುಗಳು ಹಾಕೋದಿದ್ರೆ ನೀವು ಹಾಕ್ಬೋದು ಬೇಯಿಸೋವಾಗ. ಈಗ ಇದು ನಮ್ಮದು ಚಲೋ ತಾಳಿ ಬಂದಿದೆ. ಪಲ್ಯ ಎಲ್ಲ ಚಲೋ ಎಣ್ಣೆ ಒಳಗೆ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ಈ ಬೇಯಿಸಿಟ್ಟಿರೋ ಈ ಎಲ್ಲ ಬೇಳೆಗಳನ್ನು ನೀರಿನ ಜೊತೆನೇ ಹಾಕ್ಲಿಕತ್ತೀನಿ ನಾನು. ಯಾಕಂದ್ರೆ ಅದರೊಳಗೆ ಬಹಳ ನೀರು ಇದ್ದಿದ್ದಿಲ್ಲ. ಬಹಳ ನೀರಿದ್ರೆ ಸ್ವಲ್ಪ ಬಸೋದು ಪಕ್ಕಕ್ಕೆ ಇಟ್ಕೊಳ್ರಿ. ಇದು ಹಸಿ ಹುಣಸೆಕಾಯಿ ಚಲೋ ಒಂದು 4 ದೊಡ್ಡ ಸೈಜಿಂದಿತ್ತು. ಅದನ್ನು ನಾನು ನೀರು ಹಾಕಿ 10 ನಿಮಿಷ ಕುದಿಸಿದ ಮೇಲೆ ಅದ್ರ ಮೇಲಿರೋ ಸಿಪ್ಪಿ ಎಲ್ಲ ಹಿಂಗೆ ತೆಗಿಲಿಕ್ಕೆ ಬರ್ತದೆ. ಎಲ್ಲ ಸಿಪ್ಪಿಯನ್ನು ತೆಗಿಯೋಣ. ಇದಕ್ಕೆ ಹಸಿ ಹುಣಸೆಕಾಯಿದೇ ರಸ ಹಾಕ್ತಾರೆ. ನಿಮ್ಮ ಹತ್ರ ಹಸಿ ಹುಣಸೆಕಾಯಿ ಸಿಕ್ಕಿಲ್ಲ ಅಂದರೆ ಮನೆಯಾಗಿರೋ ಹುಣಸೆ ಹಣ್ಣನ್ನು ನೆನೆ ಇಟ್ಟು ಅದರದ್ದೇ ರಸನ ನೀವು ಹಾಕ್ರಿ. ಈಗ ಇದಕ್ಕೆ ನಾನು ಹುಣಸೆ ರಸ ಹಾಕ್ಲಿಕತ್ತೀನಿ. ನೀವು ಹುಣಸೆದು ರಸದ ಹುಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಆ ಪಲ್ಯಕ್ಕೆ ತಕ್ಕಂತೆ ಹೆಚ್ಚು ಕಡಿಮೆ ನೀವು ಮಾಡಿಕೊಳ್ಳ್ರಿ. ಈಗ ಇದನ್ನು ಚಲೋ ಕಲಿಸಿ 1-2 ನಿಮಿಷ ಇದನ್ನು ಕುದಿಸೋಣ.
ಇದಕ್ಕೆ ನಿಮಗೆ ನೀರು ಎಷ್ಟು ಬೇಕೋ ಅದು ಕನ್ಸಿಸ್ಟೆನ್ಸಿ ನೋಡಿ ನೀವು ನೀರು ಹಾಕ್ಕೊಳ್ರಿ. ಒಮ್ಮೆ ಜಾಸ್ತಿ ನೀರು ಹಾಕಬೇಡ್ರಿ. ಇದಕ್ಕೆ 2 ಟೇಬಲ್ ಸ್ಪೂನ್ ನಾನು ಮಸಾಲೆ ಪುಡಿ, ನಮ್ಮ ಮನೆಯೊಳಗೆ ಯಾವಾಗಲೂ ಮಾಡೋ ಮಸಾಲೆ ಪುಡಿನೇ ಹಾಕ್ತೀನಿ. ಅದನ್ನು ಹಾಕಿ ಇದು ಹಸಿಮೆಣ್ಸಿನ್ಕಾಯಿನ ಎಣ್ಣೆ ಒಳಗೆ ಚೆಂದ ತಾಳಿಸಿ ಅದ್ರೊಳಗೆ ಸ್ವಲ್ಪ ಜೀರಿಗೆ, ಉಪ್ಪು ಹಾಕಿ ನಾನು ಮಿಕ್ಸರ್ ಒಳಗೆ ಪೇಸ್ಟ್ ಮಾಡೀನಿ. ಈ ಮೆಣಸಿನ್ಕಾಯಿ ಪೇಸ್ಟ್ ನಿಮಗೆ ಖಾರ ಎಷ್ಟು ಬೇಕೋ ಅದ್ರ ತಕ್ಕಂತೆ ಹಾಕ್ಕೊಳ್ರಿ. ಆಮೇಲೆ ಇದಕ್ಕೆ ನಾನು ಇದು ಶೇಂಗಾದ ಕಾಳನ್ನು ಹುರಿದು ಉರುಟಾಗಿ ಪೌಡ್ರ್ ಮಾಡೀನಿ. ಅದನ್ನು ಕೂಡ ಇದರೊಳಗೆ ನಾನು ಹಾಕ್ಲಿಕ್ಕತ್ತೀನಿ. ಕೆಲವರು ಎಳ್ಳು ಪುಡಿನೂ ಹಾಕ್ತಾರೆ, ಒಬ್ಬೊಬ್ಬರು ಒಂದೊಂದು ರೀತಿ ಮಾಡ್ತಾರೆ. ಇದಕ್ಕೆ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇದನ್ನು ನಾವು ಒಂದು ಪ್ಲೇಟಿನಿಂದ ಚಲೋ ಮುಚ್ಚಿ ಒಂದು 5 ನಿಮಿಷ ಕುದಿಸ್ಬೇಕು. ಈಗ 4 ಟೇಬಲ್ ಸ್ಪೂನ್ ಇದು ಕಡ್ಲೆ ಹಿಟ್ಟದೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಗಂಟೆಗಳು ಎಲ್ಲ ಒಡೆದು ಚಲೋ ಕಲಿಸ್ಕೋಬೇಕು. ಇದನ್ನು ನಾವು ಇದಕ್ಕೆ ಬೈಂಡಿಂಗಾಗಿ ಉಪಯೋಗಿಸ್ತೀವಿ. ಇವಾಗ ಇದು ನೋಡಿರಿ ಚಂದ ನಮ್ಮದು 4-5 ನಿಮಿಷ ಆಯಿತು. ಎಲ್ಲ ಬ್ಯಾಳಿ ಪಲ್ಯ ಜೊತೆ ಹುಣಸೆ ಹಣ್ಣು ಕುದ್ದು ಏಕರಸ ಆಗ್ಯದ. ಈಗ ಅದಕ್ಕೆ ನಾವು ಕಲಿಸಿಟ್ಟಿರೋ ಈ ಕಡ್ಲೆ ಹಿಟ್ಟನ್ನು ಅದ್ರಾಗ ಹಾಕಬೇಕು. ಇದು ನೀವು ಕಡ್ಲೆ ಹಿಟ್ಟನ್ನು ಎಷ್ಟು ಬೇಕೋ ಅಷ್ಟು ನಿಮ್ಮ ಪಲ್ಯದ ಕ್ವಾಂಟಿಟಿ ನೋಡಿ ನೀವು ಹೆಚ್ಚು ಕಡಿಮೆ ಮಾಡ್ಕೊಳ್ರಿ. ನಿಮಗೆ ಭಾಳ ಗಟ್ಟಿ ಬೇಕಾದರೆ ಸ್ವಲ್ಪ ಜಾಸ್ತಿ ಕಡ್ಲೆ ಹಿಟ್ಟು ಹಚ್ಚಬೇಕು. ಈಗ ನಾವು ಅದಕ್ಕೊಂದು ಒಗ್ಗರಣೆ ಮಾಡೋಣ. ಒಂದು ಪ್ಯಾನ್ ಒಳಗೆ ಚಲೋ 2 ದೊಡ್ಡ ಚಮಚ ಎಣ್ಣೆ ಕಾಯಿಸಿ ಸಾಸಿವೆ ಮತ್ತು ಜೀರಿಗೆ ಹಾಕೀನಿ. ಅದಕ್ಕೆ ಸ್ವಲ್ಪ ಅರ್ಶಿಣದ ಪುಡಿ ಹಾಕೋಣ. ಆಮೇಲೆ ಇಂಗು. ನಿಮಗೆ ಬೆಳ್ಳುಳ್ಳಿ ಒಗ್ಗರಣೆ ಮಾಡಬೇಕಾದ್ರೆ ನೀವು ಇದ್ರೊಳಗೆ ಬೆಳ್ಳುಳ್ಳಿನ ಸ್ವಲ್ಪ ಜಜ್ಜಿ ಹಾಕಿರಿ. ಕರಿಬೇವು ಸೊಪ್ಪು. ಈಗ ಬಜ್ಜಿ ಒಳಗೆ ನಿಮಗೆ ಬೆಳ್ಳುಳ್ಳಿ ಹಾಕಿಲ್ಲ ಅಂದ್ರೂ ಸಪ್ರೇಟ್ ಬೆಳ್ಳುಳ್ಳಿ ಒಗ್ಗರಣೆ ಮಾಡಿ ನೀವು ಬಜ್ಜಿ ಬಡಿಸುವಾಗ ಪ್ಲೇಟ್ ಒಳಗೆ ಹಾಕ್ಕೊಡ್ಬೋದು. ಈಗ ನೋಡಿರಿ ನಮ್ಮದು ಪಲ್ಯ ಚಲೋ ಏಕರಸಾಗಿ ಕುದ್ದು ಬಂದದ. ಅದ್ರ ಮೇಲೆ ನಾನು ಈ ಇಂಗಿನ ಒಗ್ಗರಣೆ ಕೊಡ್ಲಿಕತ್ತೀನಿ. ಈ ಪಲ್ಯನ ನೀವು ಒಂದು ಸರ್ತಿ ಮಾಡಿ ನೋಡಿರಿ. ಇದ್ರದ್ದು ಟೇಸ್ಟ್ ನಿಮ್ಗೆ ಹೆಂಗೆ ಅನಿಸ್ತದೆ ಅನ್ನೋದನ್ನು ನಂಗೆ ಕಮೆಂಟ್ಸ್ ಮಾಡಿ ಹೇಳ್ರಿ. ಇದಕ್ಕೆ ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಹಾಕಿ ಚಲೋ ಒಂದು 2 ನಿಮಿಷ ಕಾಲಿಸಿ ಇದನ್ನು ಮುಚ್ಚಿ ಇಡಬೇಕು. ತಣ್ಣಗಾದ್ಮೇಲೆ ಇದ್ರ ಟೇಸ್ಟ್ ಚಲೋ ಬರ್ತದೆ. ಇದ್ರ ಜೊತೆ ಸಜ್ಜಿ ಬಕ್ರಿ ಮಾಡ್ತೀವಿ. ಆಮೇಲೆ ಭೋಗಿ ದಿವಸ ಎಳ್ಳು ಹೋಳ್ಗೆ ಮತ್ತು ಕೋಸಂಬರಿ, ಹುಗ್ಗಿ ಮತ್ತು ಹಸಿ ಹುಳಿ ಎಲ್ಲನೂ ಮಾಡ್ತೀವಿ. ಥ್ಯಾಂಕ್ ಯು.